ಸ್ವಾಮಿ ಬಂಗಾಲಿಪೌಡು ಬಿಳಿಗಿರಿರಂಗನ ಬೆಟ್ಟ. ಡಾಕ್ಟರ್ ರಘುನಾಥ್ ಸರ್ ಅವರು ನಮ್ಮ ಬಂಗಾಲಿಪೌಡಿಗೆ ಬಂದು ನಮ್ಮ ಇಲ್ಲಿ ಬಿಳಿಗಿರಿರಂಗನ ಬೆಟ್ಟದಲ್ಲಿ ಹೊಸಪೌಡು, ಮುತ್ತಗದ್ದೆ, ಯರ್ಕನಗದ್ದೆ, ಸೀಗೆ ಬೆಟ್ಟ, ಮಂಜುಗುಂಡಿ, ಕಲ್ಯಾಣಿ ಪೌಡು, ಪುರಾಣಿ ಪೌಡು 7 ಪೌಡನ್ನ ಮಹಿಳೆಯರನ್ನು ಕರೆಸಿ ಇವತ್ತು ಶ್ರೀಮಂತ ಮಾಡಿದ್ದಾರೆ. ನಮಗೆ ಭಾಳ ಸಂತೋಷ ಆಗುತ್ತೆ. ಏಕೆಂದರೆ ನಮ್ಮ ಜನಕ್ಕೆ ಶ್ರೀಮಂತ ಮಾಡೋದು ಅವೆಲ್ಲ ಏನು ಗೊತ್ತಿರಲ್ಲ. ಈಗ ನಮಗೆ ಅದು ಶ್ರೀಮಂತ ಅಂದರೆ ಏನು ಅಂತ ನಮಗೆ ಗೊತ್ತಾಯಿತು. ಆಗ ಜೊತೆಗೆ ಅವ್ರಿಗೆ ಗರ್ಭಿಣಿಯರಿಗೆ ಏನೇನು ಆಹಾರ ತಿನ್ನಬೇಕು, ಹೆಂಗಿರಬೇಕು, ಸ್ವಚ್ಛತೆ ಹೆಂಗೆ ಕಾಪಾಡಬೇಕು, ಪೌಷ್ಟಿಕ ಆಹಾರ ಏನೇನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡಾಕ್ಟರ್ ರಘುನಾಥ್ ಅವರು ನಮಗೆ ತುಂಬ ಅರ್ಥ ಆಗೋಬಟ್ಟಿಗೆ ಹೇಳಿದ್ದಾರೆ. ಹಾಗಾಗಿ ನಮಗೆ ಭಾಳ ಸಂತೋಷ ಆಯಿತು. ಅವರು ಇದೇ ಥರ 2 ತಿಂಗಳಿಗೋ 3 ತಿಂಗಳಿಗೋ ಒಂದು ಸಾರಿ ಬಂದು ನಮ್ಮ ಆದಿವಾಸಿ ಬುಡಕಟ್ಟು ಜನಾಂಗದ ಮಹಿಳೆಯರಿಗೆ ಈ ಥರ ಒಂದು ಶ್ರೀಮಂತ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಜನರಿಗೆ ಅರಿವು ಮೂಡಿಸಿ ಆರೋಗ್ಯದ ಬಗ್ಗೆ, ಆಮೇಲೆ ನಾವು ಗೊತ್ತಿಲ್ಲದೆ ನಮ್ಮ ಪದ್ಧತಿ ಮೂಢನಂಬಿಕೆ ಪ್ರಕಾರ ನಾವು ಇಲ್ಲಿ ಮನೆಗಳೇ ಡೆಲಿವರಿ ಮಾಡ್ಕೋತಿದ್ದೋ. ಇಲ್ಲ ನೀವು ಮನೆಗಳು ಡೆಲಿವರಿ ಮಾಡ್ಕೋಬಾರ್ದು, ನೀವು ಆಸ್ಪತ್ರೆಗಳಲ್ಲೇ ಹೋಗಿ ಡೆಲಿವರಿ ಮಾಡ್ಕೊಳ್ಬೇಕು. ಯಾಕಂದರೆ ಅಲ್ಲಿ ಸರ್ಕಾರದ ಎಲ್ಲ ಸೌಲಭ್ಯಗಳಿದೆ. ಆಮೇಲೆ ನಿಮಗೆ ಒಳ್ಳೆ ಸರ್ಕಾರದ ಮಾಹಿತಿ ಎಲ್ಲ ನಿಮ್ಗೆ ಕೊಡ್ತಾರೆ, ರೆಕಾರ್ಡೆಲ್ಲ ಕೊಡ್ತಾರೆ. ಹಾಗಾಗಿ ಪೌಡ್ನ ಮಹಿಳೆಯರಿಗೆ ಎಲ್ಲರಿಗೂ ವಯಸ್ಸಾದವ್ರಿಗೆ ಬೆಡ್ಶೀಟ್ಗಳೆಲ್ಲ ಕೊಟ್ಟಿದ್ದಾರೆ. ತಳಿಲಿ ಪಾಪ ಗೋಣಿಗಳು ಹೊತ್ಕೊಂಡು ಪಂಚಗಳು ಹೊತ್ಕೊ ಬಲಿಕೊಳ್ತಾಯಿದ್ರು. ಈಗ ಡಿಸೆಂಬರ್ ಮುಂದೆ ಬರೋದು ತುಂಬ ಚಳಿಗಾದ್ರಿಂದ ಬಿಳಿಗಿರಿರಂಗನ ಬೆಟ್ಟ ತುಂಬ ಚಳಿ ಇರೋದ್ರಿಂದ ಕಂಬಳಿಗಳು ಕೊಟ್ಟು ಅವ್ರಿಗೆ ಚಳಿಯಿಂದ ಕಾಪಾಡಿದ್ದಾರೆ. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿದ್ದಾರೆ.